ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ನಾವೀಗ ಉದಯ ಸೌಹಾರ್ದ ಸಹಕಾರಿ ಸಂಘದ 29ನೇ ವರ್ಷದ ಸರ್ವ ಸದಸ್ಯರ ಸಭೆಯಲ್ಲಿದ್ದೇವೆ. ಬನ್ನಿ, ಈ ಒಂದು ಸರ್ವ ಸದಸ್ಯರ ಸಭೆ ಹೇಗಿದೆ, ಏನೆಲ್ಲ ವಿಶೇಷತೆಗಳಿದೆ ನೋಡ್ಕೊಂಡು ಬೇಡ. ಉದಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ವತಿಯಿಂದ ಹಮ್ಮಿಕೊಂಡ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿ ವಿವಿಧ ಆಹ್ವಾನಿತ ಗಣ್ಯರಿಗೆ ಹಾಗೂ ಸಹಕಾರಿಯ ಹಿರಿಯ ನಾಗರಿಕ ಸದಸ್ಯರುಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ನಮ್ಮ ಸಹಕಾರಿ ಅಧ್ಯಕ್ಷರಾದ ಶ್ರೀ ಗುಂಡೂರಾವ್ BS ರವರನ್ನು ನಮ್ಮ ಸಹಕಾರಿಯ ಪರವಾಗಿ ಹಾಗೂ ನೆರೆದಿರುವ ಎಲ್ಲ ಸದಸ್ಯರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತಿದ್ದೇನೆ. 28 ವರ್ಷ ತುಂಬಿ 29ನೇ ವರ್ಷಕ್ಕೆ ಕಾಲಿಟ್ಟಿದೆ. ಅಂದರೆ 28 ವರ್ಷಗಳು ಆಯಿತು ನಮ್ಮ ಸಂಸ್ಥೆಯನ್ನು ನಾವು ಶುರು ಮಾಡಿ. ಸಣ್ಣದಾಗಿ ಕೇವಲ ಒಂದು 5 ಲಕ್ಷದಿಂದ ಶುರು ಮಾಡಿದ ಸಂಸ್ಥೆ ಇವತ್ತು ಬೃಹತ್ಕಾರವಾಗಿ ಒಂದು ಬೆಂಗಳೂರು ನಗರದಲ್ಲಿ ಒಂದು ಅತ್ಯುತ್ತಮವಾದಂತಹ ಬಿಲ್ಡಿಂಗ್ನೊಡನೆ ಸಹಕಾರ ಸಂಘದಲ್ಲಿ 29 ವರ್ಷದಿಂದಲೂ ನಮ್ಮ ಸಹಕಾರ ಸಂಘದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬರ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಗಳನ್ನು ಸುಮಾರು ಒಂದು 15-20 ವರ್ಷದಿಂದಲೂ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲೋ ಒಂದು ಕಡೆ ನಾವು ಮಾಡ್ತಿದ್ದೀವಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸದಸ್ಯರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವ ಸದಸ್ಯರುಗಳು ಇಂಥ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟು ಇಂಥ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳೋವಂಥ ಒಂದು ಸಂಸ್ಥೆ ಸಿಗೋದೇ ಕಷ್ಟ. ಆ ಸಂಸ್ಥೆಯ ಸದಸ್ಯರು ನಮ್ಮ ಸದಸ್ಯರುಗಳು ಅವತ್ತಿಂದ ಇವತ್ತವರೆಗೂ ನಾವು ಏನು ಕಾರ್ಯಕ್ರಮಗಳು ಮಾಡ್ತೀವಿ, ನಮ್ಮಲ್ಲಿ ಸೀನಿಯರ್ ಸಿಟಿಸನ್ನು ಕಾರ್ಯಕ್ರಮ ಇರ್ಬೋದು, ಅಥವಾ ಈ ಥರ ಒಂದು 3 ಜನನ ಕರೆಸಿ ಒಂದು ಅವರಿಗೆ ಸನ್ಮಾನ ಮಾಡೋದು, ನಮ್ಮ ಸಹಕಾರ ಸಂಘದಿಂದ ಆರ್ಥಿಕ ಸಹಾಯ ಮಾಡೋದು, ಈ ಒಂದು ಕಾರ್ಯವನ್ನು ಮಾಡ್ತಾ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಸಹಕಾರಗಳು ಇರೋದರಿಂದ ನಾವು ಇವತ್ತು ಈ ಕಾರ್ಯಕ್ರಮನ ಎಲ್ಲೋ ಒಂದು ಕಡೆ ಯಾವ ಸಮಸ್ಯೆ ಇಲ್ಲದೆ, ಯಾವ ತೊಂದರೆ ಇಲ್ಲದೆ ಇವತ್ತವರೆಗೂ ಸುಮಾರು ಒಂದು 17-18 ವರ್ಷದಿಂದಲೂ ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇದಕ್ಕೆಲ್ಲ ನಮ್ಮ ಸದಸ್ಯರ ಕಾರಣ ಹೊರತು ನಮ್ಮ ನಿರ್ದೇಶಕರ ಜೊತೆಗೆ ನಮ್ಮ ಸದಸ್ಯರಿಗೆ ನಾನೊಂದು ವಿಶೇಷ ಚಪ್ಪಾಳೆನ ತಟ್ಟಬೇಕಾಗತ್ತೆ. ನಮ್ಮ ಸದಸ್ಯರಿಗೆ ಇಂಥ ಒಂದು ಕಾರ್ಯಕ್ರಮ ಎಲ್ಲೋ ಒಂದು ಸಹಕಾರ ಸಂಘದಲ್ಲಿ ಬೇಕಾದ ಸಹಕಾರ ಸಂಘದಲ್ಲಿ ಅವರವ್ರದ್ದೇ ಆದ ಒಂದೊಂದು ಕಾರ್ಯಕ್ರಮಗಳು ಮಾಡ್ತಾರೆ. ಆದರೆ ನಮ್ಮ ಸಹಕಾರ ಸಂಘದಿಂದ ಇಂಥ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಸಹಕಾರ ಸಂಘ, ನಾನು ನಿಮಗೆ ಹೇಳಬೇಕಾದ ವಿಚಾರ ಏನಿಲ್ಲ. 29 ವರ್ಷ ಆಯಿತು. 29 ವರ್ಷದಲ್ಲಿ ಸಹಕಾರ ಸಂಘದಲ್ಲಿ 29 ವರ್ಷದಿಂದಲೂ ಸಹಕಾರ ಸಂಘ ಲಾಭವನ್ನು ಮಾಡುತ್ತಾ ಬರ್ತಾಯಿದೆ. ಡಿವಿಡೆಂಡ್ ಕೊಟ್ಕೊಂಡು ಬರ್ತಾ ಇದ್ದೀವಿ. ಸಂಸ್ಥೆಯನ್ನು ಒಂದು ಉತ್ತಮ ರೀತಿಯಲ್ಲಿ ನಡೆಸ್ತಾ ಇದ್ದೀವಿ. ಇವೆಲ್ಲವೂ ಸಹ ಸಾಧ್ಯವಾದ್ದು ಎಲ್ಲ ಸದಸ್ಯರುಗಳು ಹಾಗೂ ನಮ್ಮ ನಿರ್ದೇಶಕ ಮಂಡಳಿ, ನಮಗೆಲ್ಲರೂ ಸಹಕಾರ ಕೊಟ್ಟಿರುವಂಥ ನಮ್ಮ ನಿರ್ದೇಶಕ ಮಂಡಳಿ, ಎಲ್ಲ ನಿರ್ದೇಶಕ ಮಂಡಳಿಯ ನಿರ್ದೇಶಕರು ಯಾವ ಒಂದು ಸಂಸ್ಥೆಯಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾರೆ ಅಂತಹ ಸಂಸ್ಥೆ ಒಂದು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಎಷ್ಟೋ ಸಂಸ್ಥೆಗಳಲ್ಲಿ ಅವರದೇ ಆದ ಸಂಸ್ಥೆಗಳಲ್ಲಿ ಕೆಲವು ಸಮಸ್ಯೆಗಳು ಬೇಕಾದಷ್ಟು ಇರುತ್ತೆ. ಆದರೆ ನಮ್ಮ ಸಂಸ್ಥೆಗಳಲ್ಲಿ ಇವತ್ತವರೆಗೂ 28 ವರ್ಷದಿಂದ ನೋಡ್ಕೊಂಡು ಬಂದಾಗ ಎಲ್ಲ ಸಹಕಾರ ಸಂಘದ ನಿರ್ದೇಶಕರುಗಳು ಎಲ್ಲ ಒಟ್ಟಿಗೆ ಇದ್ದುಕೊಂಡು ಏನು ಕೆಲಸ ಮಾಡಬೇಕಾದ್ರೂ ಅಷ್ಟೇ. ಈ ವರ್ಷದಲ್ಲಿ ಹೆಚ್ಚು ಕಮ್ಮಿ ಎಲ್ಲ ನಮ್ಮ ನಿರ್ದೇಶಕರೇ ಎಲ್ಲ ಕೆಲಸನೂ ಮಾಡಿಬಿಟ್ಟಿದ್ದಾರೆ. ನಮ್ಮ ಉಪಾಧ್ಯಕ್ಷೆಯಿಂದ ಹಿಡಿದು ನಮ್ಮ ನಿರ್ದೇಶಕರು, ನಾನು ಸ್ವಲ್ಪ ಸಮಯ ತಗೊಂಡಿದ್ದರಿಂದ ಎಲ್ಲ ಕೆಲಸಗಳನ್ನು ಈ ಒಂದು ವರ್ಷದಲ್ಲಿ ಪೂರ್ತಿ ಕೆಲಸ ಅವ್ರದ್ದು. ನಂದೇನು ಬರೀ ಇಲ್ಲಿ ಬಂದು ನಿಂತ್ಕೊಂಡು ಭಾಷಣ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಒಂದು
ಸಂಸ್ಥೆಯಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಒಂದು ಕಾರಣೀಭೂತರಾದ ನಿರ್ದೇಶಕರುಗಳಿಗೆ, ನಿಮಗೆ ಎಲ್ಲರಿಗೂ ಸಹ ನನ್ನ ಒಂದು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಯಾವುದೇ ಒಂದು ಸಂಸ್ಥೆಯಲ್ಲಿ ಸಹಕಾರ ಸಂಘದಲ್ಲಿ ಸದಸ್ಯರು ನಮ್ಮನ್ನು ಎಲ್ಲಿವರೆಗೆ ಪ್ರೋತ್ಸಾಹಿಸ್ತಾರೆ ಅಲ್ಲಿವರೆಗೂ ಸಂಸ್ಥೆ ಅತ್ಯುತ್ತಮವಾಗಿ ನಡ್ಕೊಂಡು ಹೋಗುತ್ತೆ. ನಾವು ಬೇಕಾದಷ್ಟು ಸಂಸ್ಥೆಗಳನ್ನು ನೋಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಶರಣಗೌಡರಿದ್ದಾರೆ, ನಮ್ಮಲ್ಲಿ ನಮ್ಮ ಸೌಹಾರ್ದ 6,000 ಸಂಸ್ಥೆಗಳನ್ನು ಹೊಂದಿರುವಂಥ ಒಂದು ಸಂಸ್ಥೆಯ ಅವರು MD. ನಾನು ಸಹ ಅಲ್ಲಿ ನಿರ್ದೇಶಕನಾಗಿದ್ದೀನಿ. ಪ್ರತಿಯೊಂದು ಸಂಸ್ಥೆಗಳ ಏನೇನು ಸಮಸ್ಯೆಗಳಿದೆ ಅಂತ ಪ್ರತಿಯೊಂದು ನೋಡ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಇಷ್ಟೆಲ್ಲದರ ನಡುವೆ ನಮ್ಮ ಸಹಕಾರ ಸಂಘನ ನಾವು ನಡೆಸ್ಕೊಂಡು ಚೆನ್ನಾಗಿ ಹೋಗೋದಿದೆಯಲ್ಲ, ಅದು ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿನ ನಿರ್ವಹಿಸ್ತಾ ನಮ್ಮ ಸಹಕಾರ ಸಂಘದಲ್ಲಿ ಎಲ್ಲವೂ ಚೀಟಿ ಇನ್ನೊಂದಿರ್ಬೋದು, ಲೋನಿನ ವ್ಯವಸ್ಥೆ ಇರ್ಬೋದು, ಅಥವಾ FD ವ್ಯವಸ್ಥೆ ಇರ್ಬೋದು, ಎಲ್ಲವನ್ನೂ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೂ ಯಾರಿಗೂ ಸಮಸ್ಯೆ ಇಲ್ಲದಂಥ ಒಂದು ಸಂಸ್ಥೆ ನಡ್ಕೊಂಡು ಹೋಗ್ತಾ ಇದೆ. ನಮ್ಮಲ್ಲಿ ಮಹಿಳಾ ಕಾರ್ಯಕ್ರಮ ಇರಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಹಕಾರ ಸಂಘದಲ್ಲಿ ಹಮ್ಮಿಕೊಂಡು ಸಹಕಾರ ಸಂಘದಿಂದ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇರೋದ್ರಿಂದ ಆ ಎಲ್ಲದಕ್ಕೂ ಕಾರಣೀಭೂತರಾದ ನಿಮ್ಮೆಲ್ಲರಿಗೂ ನನ್ನ ಈ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಈ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಭಾಳ ಸುಂದರವಾದ ಕೆಲಸ ಈ ಸಂಸ್ಥೆ ಮಾಡ್ತಾದ. ಇನ್ನೂ ಹೆಚ್ಚೆಚ್ಚು ಇದು ಭಾಳ ಸಮುದ್ರಕ್ಕಿಂತ ಭಾಳ ಎತ್ತರವಾಗಿ ಬೆಳೀಲಿ ಅಂತ ನನ್ನ ಆಸೆ ಇರೋದು. ಜೊತೆಗೆ ನಾನು ತುಂಬ ಫಂಕ್ಷನ್ಗಳಿಗೆ ಹೋಗಿನಿ. ಇಷ್ಟು ಸೌಹಾರ್ದಿತವಾಗಿ ಸುಂದರವಾಗಿ ಗಡಿಬಿಡಿ ಮಾಡ್ಕೊತಾರೆ. ಎಲ್ಲನೂ ಅಚ್ಚುಕಟ್ಟಾಗಿ ಚೊಕ್ಕವಾಗಿ ಮಾಡ್ಯಾರ. ಅವ್ರಿಗೆ ಎಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆಡಳಿತ ಮಂಡಳಿ ಇನ್ನೂ ಜೋರಾಗಿ ಬೆಳೀಲಿ, ಎತ್ತರವಾಗಿ ಬೆಳೀಲಿ, ಇನ್ನೂ ಬಡಬರವರ ಕಣ್ಣೀರು ಒರೆಸಲಿ, ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ಸಹಕಾರ ಕೊಡಲಿ ಅಂತ ಹೇಳ್ತಾ ಅಭಿನಂದಿಸ್ತಾ ನನ್ನ ಒಂದೆರಡು ಮಾತು ಆಡೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಾನು ಹೇಳೋದೇನೂ ಇಲ್ಲ. ಈಗಾಗಲೇ ಸಾರು ಎಷ್ಟೋ ವಿಷಯಗಳ ಸಂಗ್ರಹ ಮಾಡಿ ಅವರು ಪ್ರೆಸೆಂಟೇಷನ್ ಮಾಡಿದ್ರು. ನಾನು ಹೆಚ್ಚಿಗೆ ಮಾತಾಡೋದೇನಿಲ್ಲ. ಆದರೂ ಒಂದಷ್ಟು ಮಾತುಗಳನ್ನ ಅಲ್ಲಿ ಬಿಟ್ಟಿರೋ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ನನಗೆ ನಿಮ್ಮೆಲ್ಲರ ಸಮ್ಮುಖ ಓದಬೇಕನ್ನೋದು ಭಾಳ ದೊಡ್ಡ ಆಸೆ ಇತ್ತು. ಕಿತ್ತೂತಿನ ಬಡತನ. ನಮ್ಮ ಅಣ್ಣದಿರೆಲ್ಲ ಮದುವೆ ಆದಮೇಲೆ ಅವರ ಹೆಂಡತಿ ಮನೆಗೆ ಸೇರ್ಕೋತಾರೆ. ನಮ್ಮ ತಾಯಿ ನನಗೆ ಊಟ ಹಾಕಬೇಕು. ದೊಡ್ಡ ಜಮೀನ್ದಾರರ ಹೊಲದಲ್ಲಿ ಹೋಗಿ ಹುಲ್ಲು ಕಿತ್ಕೊಂಡು ಬಂದು ಟೌನಿಗೆ ಮಾರಿ ಅದರ ಬಂದು ಕಾಸಿನಲ್ಲಿ ನನಗೆ ಜೀವನ ಕೊಡ್ತಿರು. ಒಂದಿನ ದೊಡ್ಡ ಹುಲ್ಲರ ಕಟ್ಕೊಂಡು ಒತ್ಕೊಬತ್ತಿದ್ದು. ಮಳೆ ಹೋಯ್ತು, ಕಾಲು ಜಾರಿ ಬಿದ್ದರು. ಜ್ಞಾನ ತಪ್ಪೋಯ್ತು. ಎದ ಮೇಲೆ ಹುಲ್ಲರ ಹಾಕೊಂಡು ಬಿದ್ದೋದ್ರು. ಆ ಕಡೆಯಿಂದ ಕಾಡಿನಿಂದ ದನ ಬರ್ತಾಯಿದ್ದವು. ಹುಲ್ಲು ಹಾಸ್ಕ ಓಡ್ ಬಂದು ಎಲ್ಲ ನಮ್ಮ ಅಮ್ಮನೆಲ್ಲ ತುಳಿದು ಹುಲ್ಲೆಲ್ಲ ಕಿತ್ಕೊಂಡು ತಿಂತಿದ್ದೋ. ಆಗ ಇಸ್ಕೂಲಿಂದ ಬಂದು ಅದು ನೋಡ್ಬಿಟ್ಟು ಇನ್ನೂ ಬೇಡ ಇಸ್ಕೂಲು ಅಂದ್ಬಿಟ್ಟು ಅವತ್ತೇ ಇಸ್ಕೂಲ್ಗೆ ಕೈ ಮುಗಿದ್ಬಿಟ್ಟು ಜೀತ ಮಾಡೋಕ್ಕೆ ಹೋದಿ. ಅಲ್ಲಿ ನನಗೆ ಪಟ್ಟ ಪಾಡು. ಊಟಕ್ಕಿಲ್ಲ, ತಿಂಗಳನ್ಗಟ್ಲೆ ಮಳ. ಒಬ್ಬ ಕೆಲಸ ಕೇಳಕ್ಕೆ ಹೋದಿ. ಒಬ್ಬರು ರೈತರ
ಏನು ಕೆಲಸ ಮಾಡಿದ್ದೀನಿ ಚಿಕ್ಕ ಹುಡುಗ ಅಂದರು. ಆ ಸಮಯದಲ್ಲಿ ನೀವು ಏನು ಕೊಟ್ಟರು ಮಾಡ್ತೀನಿ ಅಂದು. ನಮ್ಮನೇಲಿ ಕಸ ಹಾಕ್ಕೊಂಡು ದನ ಮೇಯಿಸ್ಕೊಂಡಿದ್ದೆ ಅಂದರು. ಹ್ಞೂ ಅಂತ ಒಪ್ಕೊಂಡು ಆ ವರ್ಷ ಬರೀ ಊಟಕ್ಕಾಗಿ ಕೆಲಸ ಮಾಡಿದೆ. ಒಂದಿನ ಕೊಟ್ಗ ಸರಿಯಾಗಿ ಕ್ಲೀನ್ ಮಾಡಿದ್ದಿಲ್ಲ. ಒಂದು ಟವಲ್ ಇಟ್ಕೊಂಡು ರಾಗಿ ಮುದ್ಗ ಮತ್ತು ತಪ್ಪಲೆ ಇಟ್ಕೊಂಡು ಸಾರಿಗೆ ನಿಂತೀನಿ. ನಮ್ಮ ಅಮ್ಮನ ತಕ್ಷಣ ತಗೋಗಿ ಊಟ ಕೊಡಬೇಕು ಅಂತ. ಸರಿಯಾಗಿ ಕೊಟ್ಗ ಕ್ಲೀನ್ ಮಾಡಿಲ್ಲ ಅಂತ ರಪ್ ಅಂತ ಬಂದು ಕಡ್ಡಿಲಿ ನನ್ನ ಕಾಲ್ಗೆ ಹೊಡೆದದ್ದು ಗೊತ್ತಾಯಿತು. ಅದು ಅಷ್ಟರ ಮಟ್ಟಿಗೆ ಮುಳ್ಳು ನಾಟದ ಅಂತ ಗೊತ್ತಿಲ್ಲ, ರಕ್ತ ಕಿತ್ಕರಿತದ. ಆಗ ಕೈನಲ್ಲಿ ಸೀಟ್ಕೊಂಡು ನೋಡ್ಬಿಟ್ಟು ನನಗೆ ನನ್ನ ರಕ್ತ ಹೋದ್ರೂ ಪರವಾಗಿಲ್ಲ, ನಮ್ಮ ಅಮ್ಮನಿಗೆ ಊಟ ಬೇಕು ಅಂತ ಈಸ್ಕೊಂಡು ಗುಡ್ಗುಡ್ ನೋಡೋಗಿ ನಮ್ಮ ಅಮ್ಮನಿಗೆ ಊಟ ಮಾಡಿಸ್ಬಿಟ್ಟು ದನ ಮೇಯ್ಸೋಕೆ ನಾನು ಅವರ ಜಮೀನ್ದಾರರ ದನಗಳನ್ನೆಲ್ಲ ಕಾಡ್ಕೊಡ್ಕೊಂಡೋದಿ. ಆಗ ನನ್ನ ತಾಯಿ ಇದ್ದಾಗಲೇ ನಮ್ಮಮ್ಮ ಆಡಿಗಳಿಗೆ ಕರ್ಕೊಯ್ತಿದ್ರು. ಅಲ್ಲಿ ಹೋದ್ರೆ ತಿಂಗಳಾನ್ಗಟ್ಲೆ ಮಕ್ಳಿಗೆ ಊಟ ಇಲ್ಲ, ಎಲ್ಲ ಬೆನ್ನಿಗೂ ಒಟ್ಟಿಗೂ ಕಚ್ಕೊಂಡಿರೋದು, ಹಾಕೋಣಕ್ಕೆ ಬಟ್ಟೆ ಇಲ್ಲ, ಇರೋಕ್ಕೆ ಮನ ಇಲ್ಲ, ಸೊಪ್ಪಿನ ಗುಡಿಸಲು ಇವೆಲ್ಲ ನೋಡ್ತಾ 78ರಲ್ಲಿ ಏನಾದ್ರು ಒಂದು ಮಾಡಬೇಕು ಅಂತ ಶುರುವಾಯಿತು ನನ್ನ ಜೀವನದಲ್ಲಿ. ಆಗ ದಲಿತ ಸಂಘರ್ಷ ಸಮಿತಿ ಹುಟ್ಕತ್ತು. ಆಗ ಸಿದ್ಧಲಿಂಗಯ್ಯನವರು, ಕೋಲಾರದ ಕೊಟ್ಟಗನಹಳ್ಳಿ ರಾಮಯ್ಯ ಸಾರು, ಲಿಂಗದೇವ್ರ ಹಳಮನೆಯವರು ಇಂಥವರೆಲ್ಲ ಸೇರಿ ಒಂದು ದಲಿತ ಸಂಘರ್ಷ ಸಮಿತಿ ಯೂನಿಯನ್ ಮಾಡಬೇಕು ಅಂತ ಸರ್ವ್ ಮಾಡಿದರು. ಆ ಸಮಯದಲ್ಲಿ ನಾನು ಎಮರ್ಜೆನ್ಸಿ ಸಮಯದಲ್ಲಿ ಜೀತ ಇದ್ದು ಒಂದು ವರ್ಷ 15 ರೂಪಾಯಿ, ನನಗೆ 16,500 ರೂಪಾಯಿ, ಒಂದು ವರ್ಷ 25 ರೂಪಾಯಿ, ಒಂದು ವರ್ಷ 30 ರೂಪಾಯಿ. ಅಷ್ಟಕ್ಕೆ ನಾನು 78ರ ಎಮರ್ಜೆನ್ಸಿ ಸಮಯದಲ್ಲಿ ಜೀತ ವಿಮುಕ್ತ ಕಾಯ್ದೆ ತಂದು ಜೀತ ಬಿಟ್ಟು ಆಗ ಈ ಹೋರಾಟಕ್ಕೆ ಬಂದು ಅಲ್ಲಿಂದ ನನ್ನ ಪ್ರಯಾಣ ಸರ್ವಾಯಿತು. ಈ ಹೋರಾಟದ ಪ್ರಯಾಣಕ್ಕೆ ಜಾತಿ ಇಲ್ಲ, ಮತ ಇಲ್ಲ, ಎಲ್ಲ ಜನಾಂಗದವರು ನನಗೆ ಸಹಾಯ ಮಾಡಿದ್ರು. ಎಲ್ಲ ಮುಖಂಡರು ನನ್ನ ಬೆನ್ನು ತಟ್ಟಿದ್ರು. ಹೆಚ್ಚಿಗೆ ನನಗೆ ಆಶೀರ್ವಾದ ಮಾಡಿದ್ದು ಜನಪ್ರತಿನಿಧಿಗಳು, ಅಧಿಕಾರಿಗಳು. ಆಮೇಲೆ ನಮ್ಮ ಕೋರ್ಟಲ್ಲಿ ನಮ್ಮ ಬ್ರಾಹ್ಮಣ ಸಮುದಾಯ ಅವರ ಚಿಕ್ಕದ್ರಿಂದ ನನ್ನ ಮನಗ ಒಂದು ಕಣ್ಣಾಗಿ ಅವರು ನನ್ನ ನೋಡಿದವರು. ನಮ್ಮ ತಂದೆಯು ಅವ್ರಿಗೂ ಭಾಳ ಸ್ನೇಹ ಆಯಿತು. ನಮ್ಮನೇಲಿ ಒಂದಷ್ಟು ದನಗಳು ಸಾಕಿದ್ದು, ಆ ಮಕ್ಕಳಿಗೆಲ್ಲ ಹಾಲು ಕರ್ಕೊಂಡು ಕೊಡಲಿ ಅಂತ ನಮ್ಮ ಬ್ರಾಹ್ಮಣರ ಸಮುದಾಯಕ್ಕೆ ಕೋಟೆಗೆ ನಮ್ಮ ತಂದೆಯವರು ಹಸ್ಗಳು ಹೊಡಿತಿದ್ರು. ಹಾಗಾಗಿ ನಿಕಟವಾದ ಸಂಬಂಧ. ಬರವಣಿಗೆ ನನಗೆ ಸರ್ಕಾರಕ್ಕೆ ಅರ್ಜಿ ಮಾಡಬೇಕು ಅಂದ್ರೆ ಅವರು ನನಗೆ ಸಹಾಯ ಮಾಡಿದ್ರು. ಇಲ್ಲಿವರೆಗೂ ನನ್ನ ಪ್ರೋತ್ಸಾಹ ಕೊಟ್ಟು ನನ್ನ ಬೆನ್ನು ತಟ್ಕೊಂಡು ಬಂದಿರೋದು ನನ್ನ ಬ್ರಾಹ್ಮಣ ಸಮುದಾಯ. ಮೈಸೂರು, ಬೆಂಗಳೂರಲ್ಲಿ ಹೆಚ್ಚಿಗೆ ನನ್ನ ಪ್ರೀತಿಸಿ ವಿಶ್ವಾಸ ತೋರಿಸಿ ಇಷ್ಟು ನನ್ನ ಗೌರವ ಕೊಟ್ಟದು ನನಗೆ ಮತ್ತೊಂದು ಸರಿ ಅವ್ರಿಗೆಲ್ಲರೂ ಕೂಡ ನನ್ನ ಜನಾಂಗದ ಪರವಾಗಿ, ಕರ್ನಾಟಕ ಜನದ ಉದ್ದದ ಪರವಾಗಿ ನಮ್ಮ ಸಮುದಾಯಕ್ಕೆ ದೇವರು ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ, ನಮ್ಮ ಜೊತೆಗೆ ಯಾವಾಗಲೂ ನೆರಳಾಗಿರಲಿ ಆ ಸಮುದಾಯದವರೆಲ್ಲ ಅಂತ ಕೇಳ್ಕೊತಾ ನಂಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಎಲ್ಲರಿಗೂ ಹೊಲಿಸಿ ನನ್ನ ಮಾತು ಮುಗಿಸ್ತೀನಿ. ನಿಮ್ಮ ಉದಯ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಸದಸ್ಯರುಗಳೇ, ಏಕೆಂದರೆ ನಾನು ಒಬ್ಬ ರೈತ ಅಂತ ಹೇಳ್ಕೊಳ್ಳೋಕ್ಕೆ ಇವತ್ತು ಪ್ರತಿ ಯಾವ ಹಳ್ಳಿಲೂ ಸಿಗಲ್ಲ. ಏಕೆಂದರೆ ರೈತ ಅಂತ ಎದೆ ಮುಟ್ಟಿ ಹೇಳ್ಕೊಳ್ಳೋವಂಥ ಧೈರ್ಯನ ಇವತ್ತು ತಂದುಕೊಟ್ಟಿದ್ದು ನಮ್ಮ ಸಹಜ ಸಮೃದ್ಧ ಅನ್ನೋ ಒಂದು ಸಂಸ್ಥೆಯಿಂದ. ಏಕೆಂದರೆ ಅವರು ತುಂಬ ಹೆಲ್ಪ್ ಮಾಡಿ ನನ್ನ ಒಂದು ಈ ಮಟ್ಟಕ್ಕೆ ಬೆಳೆಸಿದ್ರು. ಏಕೆಂದರೆ ನಿಮಗೆ ಗೊತ್ತಿದೆ, ಪಿರಿಯಾಪಟ್ಟಣ, ಹುಣಸೂರು, ಅರ್ಕುಲ್ಗೋಡು, HD ಕೋಟೆ ಅಂತಂದರೆ ಹೊಗೆ ಸೊಪ್ಪು ಅಂತಂದರೆ ತಮಗೆಲ್ಲರಿಗೂ ಗೊತ್ತು, ಕ್ಯಾನ್ಸರು ಬರುವಂಥ ಒಂದು ಬೆಳೆ ಅದು. ಈಗ ಆ ಕಡೆ ನಮ್ಮ ಭಾಗದಲ್ಲಿ ಎಲ್ಲಿಂದ ಎಲ್ಲಿ ಗಂಟ ಈ ಟೈಮಲ್ಲಿ ನೀವು ಹೋಗಿ ನೋಡ್ತೀನಿ ಅಂತಂದರೆ ಬರೀ ಹೊಗೆ ಸೊಪ್ಪು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಹಿಂಗಾರು ಬತ್ತು ಅಂತಂದರೆ ರಾಗಿ, ಜೋಳ ಇಷ್ಟು ಮಾತ್ರ ಬೆಳೀತಾರೆ. ಇಷ್ಟು ಮಾತ್ರ ಬೆಳೆದು ನಾನು ಒಂದು ಕಾರ್ಯಕ್ರಮದಲ್ಲಿ ಒಂದು ಸಹಜ ಸಮೃದ್ಧವರು ನಮ್ಮ ಸರ್ಕಾರದಿಂದ ವತಿಯಿಂದ ಸಾವಯವ ಭಾಗ್ಯ ಯೋಜನೆ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ತಗೊಂಡ್ರು. ಆ ಕಾರ್ಯಕ್ರಮ ತಂದಾಗ ಅಲ್ಲಿ ನಮ್ಮ ಊರನ್ನ ಒಂದು ಆಯ್ಕೆ ಮಾಡ್ಕೊಂಡಿದ್ರು. ಯಾಕೆಂದರೆ ಹೊಗೆ ಸೊಪ್ಪು ಬೆಳೆಯೋಂಥ ಜಾಗದಲ್ಲಿ ಸಾವಯವ ಮಾಡ್ತೀನಿ ಅಂತ ಸರ್ಕಾರದವ್ರು ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ನಮ್ಮ ಆಶಾ ಮೇಡಮ್ ಅಂತ ಅಂದ್ಬಿಟ್ಟು ಒಬ್ಬರು ಬಂದರು. ನಮ್ಮ ಊರ ಬಗ್ಗೆ ಕೇವಲವಾಗಿ ಮಾತಾಡಿದಾಗ ಅದೊಂದು ಬೇಜಾರಾಯಿತು ನಮಗೆ. ಏಕೆಂದರೆ ನಾವೊಬ್ಬ ರೈತ ಆಗಿತ್ಕೊಂಡು ನಮ್ಮೂರೆಲ್ಲ ಬಿದ್ದಾಗ ಆ ಊರನ್ನ ಒಂದು ಬೇರೆ ಹೊರಗಡೆಯಿಂದ ಬಂದವರು ಕೇವಲವಾಗಿ ಮಾತಾಡಿದಾಗ ನಮ್ಮ ಮನ್ಸಿಗೆ ನೋವಾಯಿತು. ಆ ನೋವಾದಾಗ ಅವತ್ತು ನಾನು ಹೊಗೆ ಸೊಪ್ಪನ್ನು ಬಿಟ್ಟು, ಏಕೆಂದರೆ ಇವತ್ತು ಹೊಗೆ ಸೊಪ್ಪು ಬೆಳಿತೀನಿ ಅಂತಂದರೆ ಲಕ್ಷ ದುಡ್ಡು ಸಿಗುತ್ತೆ, ಆದರೆ ಆರೋಗ್ಯ ಬರಲ್ಲ. ಅದರಲ್ಲಿ ಭೂಮಿನೂ ಆರೋಗ್ಯ ಕೆಟ್ಟೋಗುತ್ತೆ ಮತ್ತು ನಮ್ಮ ಜನಗಳ ಆರೋಗ್ಯನೂ ಕೆಟ್ಟೋಗುತ್ತೆ. ಆ ರೀತಿಯಿಂದ ನಾನು ಅವತ್ತು ಸಾವಯವಕ್ಕೆ ಬಂದು ಅವತ್ತಿಂದ ಇವತ್ತು ಗಂಟನೂ 3 ವರ್ಷ ಮಾತ್ರ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಏಕೆಂದರೆ ಭೂಮಿ ಎಲ್ಲ ಕೆಟ್ಟೋಗಿತ್ತು. ಎಲ್ಲ ಗೊಬ್ಬರ ಹಾಕಿ ಎಲ್ಲ ಸುಟ್ಟೋಗಿ
ನಿರ್ಜೀವ ವಸ್ತುವಾಗಿತ್ತು ಭೂಮಿ. ಅದನ್ನು ಫಲವತ್ತತೆ ಮಾಡೋದ್ರಲ್ಲೇ 3 ವರ್ಷ ಆಯಿತು. 3 ವರ್ಷ ಆದ ನಂತರ ನಾನು ಒಂದು 2 ವರ್ಷ ಮಾಡಿದೋ. 2 ವರ್ಷ ಆದಮೇಲೆ ಎಲೆ ಮರೆ ಕಾಯಿನಂಗೆ ನಾವು ಸಾವಯವ ಮಾಡಿಕೊಂಡು ಬೀಜೋತ್ಪಾದನೆ ಮಾಡಿಕೊಂಡು ಬರ್ತಾ ಇದ್ದಾಗ ಇದೇ ನಮ್ಮ ಸೂಲಿಬೆಲೆ ಚಕ್ರವರ್ತಿ ಸರ್ ಅವರು ನಮ್ಮ ತೋಟಕ್ಕೆ ಒಂದ್ಸರಿ ವಿಸಿಟಿಂಗ್ ಕೊಟ್ಟರು. ಅದು ಯಾರು ಅಂತಂದರೆ ನಮ್ಮ ಹುಣಸೂರಿನಲ್ಲಿ ಸಂದೀಪ್ ಮಂಜುನಾಥ್ ಅಂತ ಇದ್ದಾರೆ. ಅವರ ಒಂದು ಭೇಟಿಯಿಂದ ಅವರು ಸೂಲಿಬೆಲೆ ಚಕ್ರವರ್ತಿಯವರು ಒಂದಿನ ಬಂದು ನಮ್ಮ ಬೆಳಿಗ್ಗೆ 10 ಗಂಟೆಗೆ ಬಂದು 4 ಗಂಟೆ ತನಕ ನಮ್ಮ ತೋಟದಲ್ಲೇ ಇತ್ತು. ಊಟ ಮುಗಿಸ್ಕೊಂಡು ನಾನು ಬೆಳೆದಂಥ ಸುಮಾರು ಅವತ್ತು ಅವ್ರು ಬಂದಾಗ 150 ತಳಿ ನಮ್ಮ ದೇಸಿ ಬೀಜಗಳ ಬೆಳೆ ನಮ್ಮ ತೋಟದಲ್ಲಿತ್ತು, 2 ಎಕರೆ ಜಾಗದಲ್ಲಿ. ಅದನ್ನು ನೋಡಿ ಅವರು ಖುಷಿಪಟ್ಟು ಅಲ್ಲೇ ಒಂದು ವಿಡಿಯೋ ಮಾಡಿಕೊಂಡ್ರು. ಅಂದರೆ ನೀವು ಇವತ್ತು ಗಂಟನೂ ನೋಡಿರೋಕ್ಕಿಲ್ಲ ಅಂತಂಥ ತರಕಾರಿಗಳ ಬೀಜಗಳಿದ್ದೆ ನಾವು. ಈಗ ಬೆಂಡೆಲೆ ಒಂದು 15 ಥರ ಬೆಂಡೆ ಮಾಡಿದ್ದೆ ನಾನು ಅವತ್ತಿನ ಬೀಜ. ನಿಮಗೆ ಗೊತ್ತಿರೋದು ಇವತ್ತು ಒಂದೇ ಹಸಿರು ಕಲರ್ ಒಂದೇ ಹೈಬ್ರಿಡ್ ತಳಿ 15 ಥರ 15 ಕಲರ್ ಬರುತ್ತೆ ಒಂದು ಬೆಂಡೆಲಿ. ಆ ರೀತಿ ಬೆಳೆಗಳನ್ನು ಮತ್ತು ಮೆಣಸಿನಕಾಯಿ ಬರುತ್ತೆ. ನೀವು ಮೆಣಸಿನಕಾಯಿ ನೋಡಿರೋದು ಒಂದೇ ಥರ ನೋಡಿದ್ದೀರ. ನನ್ನ ಹತ್ರ 15 ಕಲರ್ ಮೆಣಸಿನಕಾಯಿ ಇದೆ. ರೆಡ್ ಇದೆ, ಕೆಂಪಿದೆ, ಬ್ಲೂ ಇದೆ, ವೈಟ್ ಇದೆ, ಮತ್ತು 1 ಅಡಿಯಿಂದ ಹಿಡಿದು 3 ಅಡಿ ಗಂಟ ಬೆಂಡೆ ಇದೆ. ಮೆಣಸಿನಕಾಯಿ ಅಷ್ಟೇ 1 ಅಡಿಯಿಂದ 1 ಇಂಚ್ ಗಂಟ ಇದೆ. ಜೀರಿಗೆ ಮೆಣಸು ಅಂತವ ಈ ರೀತಿ ವಿವಿಧವಾದ ಒಂದು ತಳಿನ 150 ತಳಿನ 2 ಎಕರೆ ಜಾಗದಲ್ಲಿ ಕೂರಿಸಿದಾಗ ಸೂಲಿಬೆಲೆ ಚಕ್ರವರ್ತಿ ಸರ್ ಬಂದು ಅವರೇ ಒಂಥರ ಸಾಕಾದರೂ ನೋಡ್ಬಿಟ್ಟು, ಎಲ್ಲಿಂದ ಮಾಡ್ದಪ್ಪ ನೀನು, ಇಲ್ಲಿನ ಗಂಟೆ ಎಲ್ಲಿದ್ದೆ, ಏನೇನು ಮಾಡಿ ವೀಡಿಯೋ ಮಾಡ್ಕೊಂಬಂದ್ರು. ವೀಡಿಯೋ ಹರಿತು ಎಲ್ಲ, ಇಡೀ ದೇಶಾದ್ಯಂತ ವೀಡಿಯೋ ಹರಿತು. ಆವಾಗ ಇಡೀ ಜನಪೂರನೇ, ಇಡೀ ನಮ್ಮ ಕರ್ನಾಟಕ ಜನ ಏನಿತ್ತು ರೈತ ಆಗಬೇಕು ಅನ್ನೋರೆಲ್ಲ ಪ್ರತಿಯೊಬ್ಬರು ತೋಟಕ್ಕೆ 3 ತಿಂಗಳು ಸತತವಾಗಿ 1 ಲಕ್ಷ ಜನ ಭೇಟಿ ಕೊಡ್ತು ನಮ್ಮ ತೋಟಕ್ಕೆ. ಆವಾಗ ಬಂದಾಗ ಅವ್ರು ಬಂದಿದ್ದು ಏನಾಯಿತು ಅಂತಂದರೆ ನಾವು ಸ್ವಲ್ಪ ಕುಗ್ಗಿದ್ದು. ಅವ್ರು ಬಂದು ಹೋಗಿ ಜನಗಳೆಲ್ಲ ಬಂದಿದ್ದು ನೋಡಿದ್ರೆ ಜವಾಬ್ದಾರಿ ಜಾಸ್ತಿ ಆಯಿತು. ಮತ್ತೆ ಏನಾರು ಮಾಡಬೇಕು ಯಾಕೆಂದ್ರೆ ಇಷ್ಟು ನಮಗೆ ಜನಗಳ ಒಂದು ಸಂತೋಷವಾಗಿ ನಮ್ಮನ್ನು ಬೆಂತಟ್ಟಿ ಮುಂದಕ್ಕೆ ಬಂದು ಇದನ್ನು ಮುಂದುವರಿಸಿ ಅಂತ ಹೇಳಬೇಕಾದ್ರೆ ಅದು ನಮಗೆ ಒಂಥರ ಖುಷಿ ಅನ್ನಿಸ್ತು. ಅವತ್ತಿಂದ ಇವತ್ತುವರೆಗೆ ಗಂಟನೂ ನಾನು ಬೀಜೋತ್ಪಾದನೆಯಲ್ಲಿ ದೇಸಿ ಬೀಜಗಳು ಈಗೆಲ್ಲ ಏನು ನೀವು ನೋಡ್ತಾ ಇದ್ದೀರ ಹೈಬ್ರಿಡ್ ಬೀಜಗಳು ಇವತ್ತು ನೆಟ್ಟರೆ 1.5 ತಿಂಗಳಿಗೆ ಕಾಯಿ ಕೊಡುತ್ತೆ, ಹೂ ಕೊಡುತ್ತೆ. ಒಂದು 45 ದಿನಕ್ಕೆ 50 ದಿನಕ್ಕೆ ಕಾಯಿ ಕೊಡುತ್ತೆ. ಅದರಿಂದ ಏನು ಎಫೆಕ್ಟ್ ಬರ್ತಾ ಇದೆ ಅಂತಂದರೆ ಹೈಬ್ರಿಡ್ ಬೀಜದಲ್ಲಿ ನಾವು ತಿನ್ನೋ ಆಹಾರ ಮೊದಲು ಸ್ವಚ್ಛತೆ ಇರಬೇಕು, ಮತ್ತು ಅದರಲ್ಲಿ ನಾರಿನಂಶ ಇರಬೇಕು. ಇವತ್ತು ಹೈಬ್ರಿಡ್ ತರಕಾರಿ ನೀವೇನು ತಿಂತಾ ಇರ್ತೀರಾ ಅದರಲ್ಲಿ ಯಾವುದರಲ್ಲೂ ನಾರಂಶ ಇಲ್ಲ ಅಂತಂದರೆ ಆ ಶಕ್ತಿ ನಮ್ಮ ದೇಹಕ್ಕೂ ಬರಲ್ಲ. ಅದರಿಂದ ಇವತ್ತು ಅನಾರೋಗ್ಯ ಮತ್ತು ಆರೋಗ್ಯ ಯಾವುದೂ ಇಲ್ಲದೇ ನಮ್ಮ ಜನಗಳು ಸ್ವಲ್ಪ ಇದಾಯ್ತಾ ಇರೋದು. ರೋಗಗಳು ಮತ್ತು ಹಾಸ್ಪಿಟ್ಲುಗಳು ಎಲ್ಲೆಲ್ಲಿ ಇವತ್ತು ಬಂದು ನೋಡಿ ನಮ್ಮ ಹಳ್ಳಿ ಕಡೆಯಲ್ಲೇ 4 ಕ್ಲಿನಿಕ್ 5 ಹಾಸ್ಪಿಟ್ಲುಗಳು ನಮ್ಮ ಹಳ್ಳಿಗಳಲ್ಲಿ ಆಗಿದ್ದಾವೆ. ಡಾಕ್ಟ್ರುಗಳು ಅಲ್ಲೇ ವಾಸವಾಗಿರೋ ಮಟ್ಟಕ್ಕೆ ಇವತ್ತು ಬೆಳೀತಾ ಇದೆ. ಅದಕ್ಕಾಗಿ ನಮ್ಮ ಒಂದು ಮನನೊಂದು ನಾವು ದೇಸಿ ಬೀಜ ಸಂರಕ್ಷಣೆಗೆ ಯಾತಕ್ಕೆ ಬಂದು ಅಂತ ಅಂದರೆ ದೇಸಿ ಬೀಜ ಸಂರಕ್ಷಣೆ ಮಾಡಿದ್ರೆ ಅದರಲ್ಲಿ ನಾರಿನಂಶ ಇದೆ, ಹೆಚ್ಚಿನ ಶಕ್ತಿ ಇದೆ ಮತ್ತು ಆರೋಗ್ಯ ಇದೆ. ಅದಕ್ಕಾಗಿ ನಾವು ಒಂದು ನಮ್ಮ ಮನೆಯಲ್ಲೇ ನಮ್ಮ ತೋಟದಲ್ಲಿ ಬೀಜ ಅಂತ ಬೆಳೆದಂಥ ಬೀಜನ ನಮ್ಮ ಮನೆಯಲ್ಲೇ ಒಂದು ರೂಮ್ ಮಾಡಿ ಒಂದು ಸೀಡ್ ಬ್ಯಾಂಕ್ ಅಂತ ಅಂದ್ಬಿಟ್ಟು ಬೀಜ ಬ್ಯಾಂಕ್ ಅಂತ ಅಂದ್ಬಿಟ್ಟು ಒಂದು ಬೀಜ ಬ್ಯಾಂಕ್ ಮಾಡಿದ್ದೀವಿ. ಸುಮಾರು ಪ್ರತಿದಿನ ಸೆಕೆಂಡ್ ಸ್ಯಾಟರ್ಡೇಲಿ ತೋಟ ವಿಸಿಟಿಂಗು ಮತ್ತು ಸೀಡ್ ಬ್ಯಾಂಕ್ ವಿಸಿಟಿಂಗಿಗೆ ಒಂದು ಸುಮಾರು 10ರಿಂದ 15 ಜನ 20 ಜನ 30 ಜನ ಗಂಟೆ ಬರ್ತಾ ಇರ್ತಾರೆ. ತೋಟ ವಿಸಿಟಿಂಗ್ ಮಾಡ್ಕೋತಾರೆ. ಬೀಜಗಳು ಅವ್ರಿಗೆ ಏನೇನು ಬೇಕು ಅದೆಲ್ಲನೂ ತೊಗೊಂಡು ನಗರ ಪ್ರದೇಶರು ಬರ್ತಾಯಿದ್ದಾರೆ. ಟೆರೆಸ್ ಗಾರ್ಡನ್ನವರು ಮತ್ತು ತೋಟ ಮಾಡ್ತೀನಿ ಅಂದರೆ ಅವ್ರು ತೋಟ ಮಾಡ್ಕೊಡೋದು ಹೇಳ್ಕೊಡ್ತೀವಿ. ಮತ್ತು ತರಬೇತಿ ಅಲ್ಲೇ ಬೇಕಾದ್ರೆ ಅಲ್ಲೇ ಸ್ಟೇ ಆಗಿ ತೋಟದಲ್ಲೇ ಅವ್ರು ಏನಾರು ನಾವು ಕೃಷಿ ಕಲಿತೀನಿ ಅಂತ ಅಂದರೆ ಕೃಷಿ ಕಲಿಸ್ಕೊಡ್ತಾ ಇದ್ದೀವಿ. ಬೀಜ ಸಂರಕ್ಷಣೆ ಮಾಡಬೇಕು ಅಂತಂದರೆ ಬೀಜ ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ತರಬೇತಿ ಕೊಡ್ತಾಯಿದ್ದೀವಿ. ಮತ್ತು ಅದಕ್ಕೆ ಔಷಧಿ ಆಗಲಿ, ಗೊಬ್ಬರ ಆಗಲಿ, ಕೀಟನಾಶಕ ಮತ್ತು ಬ್ರೋತಿಂಗ್ ಟಾನಿಕ್ ಆಗಲಿ ಪ್ರತಿಯೊಂದನ್ನು ಮಾಡಿಕೊಡೋದನ್ನು ನಮ್ಮ ತೋಟದಲ್ಲಿ ಇದ್ದವ್ರು ಊಟ ತಿಂಡಿ 10 ಗುಂಟೆ ಜಾಗ ಕೊಟ್ಟು 3 ತಿಂಗಳವರೆಗೆ ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಅವ್ರಿಗೆ ಜಾಗ ಕೊಡ್ತೀವಿ, ಬೀಜ ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ. ಅವರೇ ಬೆಳೆದು ಅವರೇ ಅದರಲ್ಲಿ ಎಷ್ಟು ಒಂದು 3 ತಿಂಗಳಿಗೆ ಅದರಲ್ಲಿ ಆದಾಯ ಲಾಸು ಎಷ್ಟು ಬರುತ್ತೆ ಅನ್ನೋದು ಅವರೇ ಮಾಡ್ಕೋಬೇಕು. ಅದನ್ನು ಸುಧಾ ಮಾಡ್ತಾಯಿದ್ದೀವಿ. ಉದಯ ಸೌಹಾರ್ದ ಸಹಕಾರಿ ಸಂಘ ನನಗೆ ತುಂಬ ಖುಷಿ ಆಗ್ತಾಯಿದೆ ಒಂದು ಪ್ರೋಗ್ರಾಮ್ಗೆ ಕರೆದಿದ್ದಕ್ಕೆ. ಸೊ ಇಲ್ಲಿ ನಾನು ತುಂಬ ಚಿಕ್ಕವಳು ಅಂತ ಅನ್ಕೋತೀನಿ.
ತುಂಬ ದೊಡ್ಡವರಿದ್ದೀರಾ, ಒಳ್ಳೊಳ್ಳೆ ಮೆಸೇಜ್ಗಳನ್ನ ಹೇಳಿದ್ದೀರಾ. ನನಗೆ ತುಂಬ ಖುಷಿ ಆಯಿತು ಈ ಒಂದು ಪ್ರೋಗ್ರಾಮ್ಗೆ ಬಂದಿದ್ದಕ್ಕೆ. ಸೋಮಣ್ಣ ಸರ್ ಹೇಳಿದ್ರು ಅವ್ರ ಅಮ್ಮನಿಗೆ ಏನಾಯಿತು, ಏನಕ್ಕೆ ಸ್ಕೂಲ್ ಬಿಟ್ಟೆ ಅನ್ನೋದನ್ನು. ಸೊ ಅದೊಂದು ವಿಷಯ ಕೇಳಿ ನನಗೂ ಚಿಕ್ಕವಳಿದ್ದಾಗ ನಮ್ಮ ಫ್ಯಾಮಿಲಿ ಹೇಳ್ತಾಯಿದ್ರು ನಮ್ಮ ಅಜ್ಜಿಗೆ, ನಿನಗೆ ಗೊತ್ತಾಗಲ್ಲ ಇವಳನ್ನ ನೋಡ್ಕೋತೀಯ ಹಾಗೆ ಹೇಗೆ ಅಂತ. ಸೊ ಅವ್ರು ಅದಕ್ಕೆ ಯಾವುದಕ್ಕೂ ಕೇರ್ ಮಾಡಲಿಲ್ಲ. ನನಗೂ ತುಂಬ ಆಸೆ ಇದೆ ನಮ್ಮ ಅಜ್ಜಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅವ್ರು ಇದುವರೆಗೂ ನನಗೆ ಯಾವ ಕೊರತೆ ಕೂಡ ಮಾಡಲಿಲ್ಲ. ನನಗೇನು ಬೇಕು ಬೇಡ ಅನ್ನೋದನ್ನೆಲ್ಲದನ್ನು ಕೊಡಿಸಿದ್ರು. ಸೊ ಅದೇ ಥರ ನಾನು 2018 ಬೆಂಗಳೂರಿಗೆ ಬಂದಾಗ ನನ್ನ ಕೋಚ್ ಕೂಡ, ಸೊ ಅವರು ನನಗೆ ನೀನು ಸಾಧನೆ ಮಾಡಬೇಕು, ಹೀಗಿದೆ ಹೀಗೆಲ್ಲ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ರು. ಅವರು ನನಗೆ ಯಾವ ಒಂದು ಕೊರತೆನೂ ಮಾಡಲಿಲ್ಲ. ಸೊ ಒಂದು ಮಾತಿದೆ, ಒಬ್ಬ ಗುರುವಿಗೆ ತಾನು ಕಲಿಸಿದ ವಿದ್ಯೆ ಸಾರ್ಥಕ ಅನಿಸೋದು ತನ್ನ ವಿದ್ಯಾರ್ಥಿ ತನಗಿಂತ ಉತ್ತಮವಾದ ಸ್ಥಾನದಲ್ಲಿ ನಿಂತು ಉನ್ನತ ಹುದ್ದೆಗೆ ಏರಿದಾಗ ಅಂತೆ. ಸೊ ನನಗೆ ಸ್ಪೋರ್ಟ್ಸ್ ಜೊತೆಗೆ ಎಜುಕೇಷನ್ ಕೂಡ ತುಂಬ ಇಷ್ಟ ಇದೆ. ನಾವು ದೇಶ ನಮಗೆ ಏನು ಮಾಡ್ದು ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನು ಮಾಡ್ತೀವಿ ಅನ್ನೋದು ತುಂಬ ದೊಡ್ಡದಾಗತ್ತೆ. ಇಲ್ಲಿ ಬಂದಿರೋ ಅಂಥ ಎಲ್ಲರೂ ಒಂದು ದೇಶಕ್ಕೆ ಮಾಡಬೇಕು ಅಂತ ಇರೋರು. ಮತ್ತು ಕಾಳಪ್ಪ ಸರ್ ಹೇಳಿದ್ರು ಫ್ಯಾಮಿಲಿ ರೈತ ಇರಬೇಕು, ಫ್ಯಾಮಿಲಿ ಡಾಕ್ಟರ್ ಥರ ಅಂತ. ಫ್ಯಾಮಿಲಿ ರೈತ ಇದ್ದರೆ ಖಂಡಿತವಾಗ್ಲೂ ಫ್ಯಾಮಿಲಿ ಡಾಕ್ಟರ್ ಅಗತ್ಯನೇ ಇರಲ್ಲ. ಆ ಒಂದು ಒಳ್ಳೆ ಒಂದು ಉಪಾಯ ಇದೆ ಅಲ್ಲ, ಫ್ಯಾಮಿಲಿ ರೈತ ಇದ್ದರೆ ಆರೋಗ್ಯದ ಸಮಸ್ಯೆನೇ ಬರಲ್ಲ, ತುಂಬ ಹೆಲ್ದಿಯಾಗಿ ಎಲ್ಲರೂ ಜೀವನ ಮಾಡ್ಬೋದು. ಸೊ ಅದೊಂದು ತುಂಬ ಇಷ್ಟ ಆಯಿತು ಆ ಒಂದು ಸೆಂಟೆನ್ಸ್ ನನಗೆ. ಸೊ ಎಲ್ಲರೂ ಅಷ್ಟೇ ಬಣ್ಣಗಳನ್ನ ಇಷ್ಟಪಟ್ಟು ಅದಕ್ಕೆ ಮಾರು ಹೋಗೋದು ಜಾಸ್ತಿ. ಸೊ ಅದನ್ನು ಯಾರೂ ಮಾಡಬಾರ್ದು. ಸೊ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರುತ್ತೆ. ಸೊ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಸೈನಿಕ ಗಡಿಕ ಆದರೆ ರೈತ ನಮ್ಮೆಲ್ಲರ ಆರೋಗ್ಯವನ್ನು ಕಾಯ್ತಾರೆ. ಸೊ ನನಗೆ ತುಂಬ ಇಷ್ಟ. ನಾನು ರೈತರನ್ನ ಮತ್ತು ಸೈನಿಕರನ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ನಾನು ಕೂಡ ದೇಶಕ್ಕೋಸ್ಕರ ಆಡ್ತಾ ಇರೋದು. ನನಗೆ ನನ್ನ ದೇಶದ ಬಗ್ಗೆ ಹೆಮ್ಮೆ ಇದೆ. ನನ್ನ ದೇಶಕ್ಕೋಸ್ಕರ ಯಾರು ಶ್ರಮ ಪಡ್ತಾರೋ ಅವರ ಬಗ್ಗೆ ಹೆಮ್ಮೆ ಇದೆ. ಸೊ ಈ ಒಂದು ಪ್ರೋಗ್ರಾಮ್ಗೆ ಕರೆದಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಸಿಬ್ಬಂದಿ ವರ್ಗಗಳಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂಥ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಶರಣಗೌಡ ಜಿ ಪಾಟೀಲ್ರವರು ಒಂದೆರಡು ಮಾತಾಡಬೇಕು ಅಂತ. ಉದಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬೆಂಗಳೂರು ಇದರ 29ನೇ ವಾರ್ಷಿಕ ಮಹಾಸಾಮಾನ್ಯ ಸಭೆಯ ಸಂದರ್ಭದಲ್ಲಿ ವಿಶೇಷವಾಗಿ ಸಮಾಜದಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಇವತ್ತಿನ ದಿವಸ ವೇದಿಕೆ ಮೇಲೆ ಗುರುತಿಸಿ ಅವರ ಕಾರ್ಯಗಳಿಗೆ ಪ್ರಶಂಸೆ ಪ್ರಶಸ್ತಿಗೆ ಸಂಬಂಧಪಟ್ಟಂಗೆ ವಿಶೇಷವಾದಂಥ ಒಂದು ಗೌರವ ಕೊಡುವಂಥ ಕೆಲಸವನ್ನು ಉದಯ ಸೌಹಾರ್ದ ಸಹಕಾರಿ ಎಲ್ಲ ನಮ್ಮ ಸರ್ವ ಸದಸ್ಯರು ಮತ್ತು ಆಡಳಿತ ಮಂಡಳಿಯವರು ಸಿಬ್ಬಂದಿ ವರ್ಗ ಮಾಡಿದಿರಿ. ಅದಕ್ಕಾಗಿ ರಾಜ್ಯದ ಎಲ್ಲ ಸಹಕಾರಿಗಳ ಪರವಾಗಿ ಉದಯ ಸೌಹಾರ್ದ ಸಹಕಾರಿಗೂ ಮತ್ತು ಸಾಧನೆ ಮಾಡಿದಂಥ ಸಾಧಕರಿಗೂ ಅಭಿನಂದನೆಗಳನ್ನು ತಮಗೆ ತಿಳಿಸ್ತಾ ಇದ್ದೀವಿ ಸರ್. ಸಮಾಜದಲ್ಲಿ ವಿಶೇಷವಾಗಿ ಸಾಧನೆಗೈದಂಥ ವ್ಯಕ್ತಿಗಳನ್ನು ಈ ಒಂದು ಸೌಹಾರ್ದ ಸಹಕಾರಿ ಸಂಘದ ಸದಸ್ಯರಿಗೆ ಮತ್ತು ಇಡೀ ಸಮಾಜಕ್ಕೆ ಮತ್ತೆ ಅವರನ್ನು ಪರಿಚಯ ಮಾಡಿಕೊಡುವಂಥ ಕೆಲಸ ಮಾಡುತ್ತಲ್ಲ, ನಿಜಕ್ಕೂ ಸಹ ಸಂಬಂಧಪಟ್ಟಂಗೆ ಅಭಿನಂದನೆಗಳು. ಯಾಕಂದರೆ ಪ್ರಶಸ್ತಿ ಸಂಬಂಧಪಟ್ಟಂಗೆ ಅವರು ಮಾಡಿದ ಕಾರ್ಯಗಳಿಗಿರ್ತದೆ. ನಾವು ಸಂಬಂಧಪಟ್ಟ ಅನೇಕ ಕಷ್ಟ ಕಾರ್ಪಣ್ಯಗಳ ಜೊತೆಗೆ ಅವರ ತಾಯಿಯ ಸಂಬಂಧಪಟ್ಟಂಗೂ ಸಹ ಹೇಳಿದರು. ಅದಕ್ಕೆ ತಾಯಿ ಯಾವುದು ಸಂಬಂಧಪಟ್ಟಂಗೆ ಕಡಿಮೆ ಅಲ್ಲ. ಈಸ್ ಮುಖ್ಯ ಗುರುಗಳು. ತಾಯಿ ತಾನೇ ಸಂಬಂಧಪಟ್ಟಂಗೆ ಮೊದಲನೇ ಗುರು ಆಗ್ತಾರೆ. ಆ ಗುರುವಿನಿಂದ ಅವ್ರು ಕಲ್ತಂಥ ಸಂಬಂಧಪಟ್ಟಂಗೆ ಅವ್ರ ಶಿಕ್ಷಣದಲ್ಲಿ ಸಂಬಂಧಪಟ್ಟ ಕಡಿಮೆ ಇರ್ಬೋದು, ಅವರದ ಏನು ಸಾರ್ವಜನಿಕ ಸಂಬಂಧಪಟ್ಟಂಗೆ ಕಮಿಟ್ಮೆಂಟ್ ಇದೆಯಲ್ಲ ಅದು ಯಾವುದಕ್ಕೂ ಸಹ ಕಡಿಮೆ ಇಲ್ಲ. ಅದಕ್ಕಾಗಿ ಅವರಿಗೆ ಇವತ್ತಿನ ದಿವಸ ಸರ್ಕಾರ ಅವರು ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಗುರುತಿಸಿದೆ. ಸಮಾಜದ ಅತ್ಯುನ್ನತ ಸಿವಿಲಿಯನ್ ಅವಾರ್ಡ್ ಅಂತ ಕರಿತೀವಿ ನಾವು, ಪದ್ಮಶ್ರೀ ಅವಾರ್ಡ್ ಅಂತ ಸೋಮಣ್ಣ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಅದೇ ರೀತಿಯಾಗಿ ಈಗಾಗಲೇ ಹೇಳಿದೆವು, ನಾವೆಲ್ಲರೂ ಸಹ ಸಂಬಂಧಪಟ್ಟಂಗೆ ದೇಶದಲ್ಲಿ ಇನ್ನೂ ಸಹ ಸಂಬಂಧಪಟ್ಟಂಗೆ ನಮ್ಮ ದೇಶದಲ್ಲಿರುವಂಥದ್ದು ಪ್ರಪಂಚದ 18% ಕಲ್ಟಿವೇಟೆಡ್ ಲ್ಯಾಂಡ್ ಇರೋವಂಥದ್ದು. ಇಡೀ ಪ್ರಪಂಚದಲ್ಲಿ ಏನಿದೆ ಅದರ 18% ನಮಗಿದೆ. ಅಂದರೆ ಅದರದ್ದು ಹತ್ರ 79 ಕೋಟಿ ಹೆಕ್ಟೇರು ಲ್ಯಾಂಡ್ ನಮ್ಮ ದೇಶದಲ್ಲಿರುವಂಥದ್ದು. ಅದರ ಮೂಲಕವಾಗಿ ನಾವೇನು ಟ್ಯಾಕ್ಸ್ ಪೇಯರ್ಸ್ ಇದ್ದೀವಿ 6% ಕಟ್ಟಂಥವ್ರು, ಅದರದ್ದು 10 ಪಟ್ಟು ಸಂಬಂಧಪಟ್ಟಂಗೆ ರೈತರಿಂದ ಈ ದೇಶಕ್ಕೆ ಸಂಬಂಧಪಟ್ಟಂಗೆ ಸಿಗ್ತಾ ಇದೆ. ಅದಕ್ಕೆ ಯಾಕೆ ದೇಶದ ಬೆನ್ನೆಲುಬು ಹೇಳಿದ್ದಾರೆ ಅಂದರೆ ಈ ಒಂದು ವಾಕ್ಯದಿಂದ ಹೇಳಿದ್ದಾರೆ. ಅದರಲ್ಲೂ ವಿಶೇಷವಾದಂಥ ಒಂದು ಘೋಷವಾಕ್ಯ ಕೊಟ್ಟಿದ್ದಾರೆ.
ಏನು ನಾವು ಯಾವುದೇ ಒಬ್ಬ ಸಂಬಂಧಪಟ್ಟಂಗೆ ಫ್ಯಾಮಿಲಿ ಡಾಕ್ಟರ್ ಇರೋದ್ರ ಬಗ್ಗೆ ಅವರೆಲ್ಲೂ ಸಂಬಂಧಪಟ್ಟಾಗ ಬೇಡ ಅಂತ ನಾನು ಹೇಳಿಲ್ಲ. ಒಬ್ಬ ಫ್ಯಾಮಿಲಿ ಸಂಬಂಧಪಟ್ಟಾಗ ರೈತನನ್ನು ಸಹ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅವರ ಮೇರು ವ್ಯಕ್ತಿತ್ವವನ್ನು ಕಾಳಪ್ಪನವರು ತೋರಿಸ್ಕೊಡ್ತದೆ. ಅದಕ್ಕಾಗಿ ನಾವು ಪ್ರತಿಯೊಬ್ಬರು ಸಹ ಸಂಬಂಧಪಟ್ಟಂಗೆ ಟೆರೆಸ್ ಗಾರ್ಡನ್ ಅನ್ನೋ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ಗುಂಡೂರು ಅವರು ಸಹ ಸಂಬಂಧಪಟ್ಟಾಗ ಒಂದು ಯೋಚನೆ ಮಾಡ್ತಾ ಇದ್ದೀವಿ. ಯಾವುದಾದ್ರು ಒಂದು ಹೊಸತನವನ್ನು ಹೇಳಿದ್ರೆ ಆ ಆಡಳಿತ ಮಂಡಳಿ ನಿಜಕ್ಕೂ ಸಹ ಸಂಬಂಧಪಟ್ಟ ಪ್ರಾಯೋಗಿಕವಾದಾದರೂ ಸಹ ಪ್ರಾರಂಭ ಮಾಡ್ತದೆ. ಈಗಾಗಲೇ ನಿಮ್ಮ ಬಸವನಗುಡಿ ಸುತ್ತಮುತ್ತಲದಲ್ಲಿ ಸಂಬಂಧಪಟ್ಟಂಗೆ ಒಂದು ವಾರದಲ್ಲಿ ಒಂದು ದಿವಸ ಸಾವಯವ ಪದಾರ್ಥಗಳನ್ನು ನಿಮ್ಮ ಏರಿಯಾದಲ್ಲಿ ರಾಷ್ಟ್ರೋತ್ಥಾನ ಒಂದು ಪರಿಷತ್ತಿನಲ್ಲಿ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಯಾಕೆ ಉದಯ ಸೌಹಾರ್ದನೂ ಸಹ ಸಹಕಾರಿ ಸಂಬಂಧಪಟ್ಟಂಗೆ ಈ ವಿಶೇಷವಾದಂಥ ಒಂದು ಆಮಂತ್ರಣವನ್ನು ಕೊಟ್ಟಿದ್ದಾರೆ ಕಾಳಪ್ಪನವರು. ಪ್ರತಿ ವಾರದಲ್ಲಿ ಒಂದು ದಿವಸ ನಿಮಗೆ ಒಂದು ಟ್ರಕ್ ಲೋಡ್ ತರಕಾರಿಯನ್ನು ನಿಮ್ಮ ಸಹಕಾರಿಯ ಮನೆ ಬಾಗಿಲಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಕಾಳಪ್ಪನವರು ಮಾಡ್ತಾರೆ ಅಂತೇಳಿ ನನಗಂತೂ ಅನಿಸಿದೆ. ಮಾಡ್ಬೋದಲ್ಲ ಸರ್? ಅದಕ್ಕೆ ಅದಾದ ನಂತರದಲ್ಲಿ ತಾವೆಲ್ಲರೂ ಸಹ ಸಂಬಂಧಪಟ್ಟಂಗೆ ನಾವು ಪ್ರತಿ ವಾರನೂ ಸಂಬಂಧಪಟ್ಟಂಗೆ ಮಾಲ್ಗಳಿಗೆ ಖರೀದಿ ಮಾಡೋಂಥದ್ದು ಇರ್ತದೆ. ಯಾಕೆ ತಾವು ಇನ್ನೊಂದು ವಿಷಯ ತಿಳಿಸ್ಕೊಟ್ರು, ನಿಜಕ್ಕೂ ಸಂಬಂಧಪಟ್ಟಂಗೆ ಕೇವಲ ತರಕಾರಿಗಳಿಗೆಲ್ಲ ನಾವು ತಿನ್ನುವಂಥ ಹಣ್ಣುಗಳಿಗೂ ಸಹ ಸಂಬಂಧಪಟ್ಟಂಗೆ ಯಾವ ಕಲರ್ ಬೇಕೋ ಆ ಕಲರ್ಗಳನ್ನು ಮಾಡುವಂಥದ್ದು ಬರ್ತಾ ಇದೆ. ಅದಕ್ಕೆ ಕಲ್ಲರಿಗೆ ಸಂಬಂಧಪಟ್ಟಂಗೆ ಮಾರು ಹೋಗುವಂಥ ಜನರು ಇದ್ದಾರೆ ಅಂತ ಹೇಳಿದಾರೋ 100% ನಿಜ ಅದನ್ನು. ಅದಕ್ಕಾಗಿ ನಾವು ಒರಿಜಿನಾಲಿಟಿ ಕಡೆಗೆ ಸಂಬಂಧಪಟ್ಟಂಗೆ ನಾವೆಲ್ಲರೂ ಸಹ ಇಲ್ಲಿ ಸಕ್ರಿಯವಾಗಿದ್ದೀರಿ. ಉದಯ ಸೌಹಾರ್ದದಲ್ಲಿ ನಾವು ಹಿರಿಯ ಅನೇಕ ಸದಸ್ಯರುಗಳಿಗೂ ನೋಡಿದೆವು. ಅವರು ವೃತ್ತಿಯಲ್ಲಿ ಅನೇಕ ವರ್ಷಗಳ ಕಾಲ ಬೇರೆ ಬೇರೆ ಸೇವೆಗಳನ್ನು ಮಾಡಿ ಇವತ್ತಿನ ದಿವಸ ಈ ಒಂದು ಪ್ರಶಸ್ತಿಗೂ ಸಹ ಸಂಬಂಧಪಟ್ಟ ಭಾಜನಾಗಿದ್ದಾರೆ. ಅದಕ್ಕೆ ಕಾಳಪ್ಪನವರು ಕೊಟ್ಟಂಥ ಒಂದು ಸಂಬಂಧಪಟ್ಟ ಏನಿದೆ ಉದಯ ಸೌಹಾರ್ದ ಅದನ್ನು ಪೂರಕವಾಗಿ ಪ್ರತಿಕ್ರಿಯಿಸ್ತದೆ ಅನ್ನೋದ್ರ ಬಗ್ಗೆ ಒಂದು ನನಗೆ ವಿಶ್ವಾಸ ಇದೆ. ನನ್ನ ಸಹೋದರ ರಕ್ಷಿತಾ ಅವರು ಹೇಳಿದರು, ರಕ್ಷಿತಾ ಅವರಿಗೆ ಈಗಾಗಲೇ ಸಂಬಂಧಪಟ್ಟಂಗೆ ಅವ್ರಿಗೆ ಎಲ್ಲ ರೀತಿಯಾದಂತಹ ಒಂದು ಕಲೆಗಳು ಅವ್ರ ಬಲ್ಲಿದೆ, ಗುಣಗಳಿದೆ. ಅದಕ್ಕಾಗಿ ಮುಂದೆ ಅವಳು ಅಂದ್ಕೊಂಡಿರುವಂಥ ಆಸೆ 100% ಆಗುತ್ತೆ. ಉದಯ ಸೌಹಾರ್ದ ಸಹಕಾರಿಯ ಎಲ್ಲ ಸದಸ್ಯರ ಆಡಳಿತ ಮಂಡಳಿಯವರ ರಾಜ್ಯದ 6000 ಸಹಕಾರಿ ಸಂಸ್ಥೆಗಳ ಸಂಬಂಧಪಟ್ಟಂಗೆ ಅವರ ಪ್ರೋತ್ಸಾಹ ಮತ್ತು ನಿಮಗೆ ಅವ್ರ ಸಂಬಂಧಪಟ್ಟಾಗ ಅಭಿಲಾಷೆಗಳು ತಮ್ಮ ಮೇಲೆ ಇರ್ತದೆ ರಕ್ಷಿತಾ. ಅದಕ್ಕಾಗಿ ತಾವು 100% ಆಗಿ ಏನು ಇವತ್ತು IAS ಅಂತಂದರೆ ನಾವು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇದೆ, ಅದ್ರ ಜೊತೆಗೆ ನಿಮ್ಮ ಪಕ್ಕದಲ್ಲೇ ಇಂಡಿಯನ್ ಇನ್ನೊಬ್ಬರು IAS ಕುಂತಿದ್ದಾರೆ, ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್. ಅವರು ಸಹ ಸಂಬಂಧಪಟ್ಟ ಇಡೀ ದೇಶದ ಸಂಬಂಧಪಟ್ಟಂಗೆ ನಿನಗೆ ಶುಭ ಹಾರೈಕೆ ಇದೆ. ಅದಕ್ಕಾಗಿ ಸಹೋದರಿ ರಕ್ಷಿತಾಗೂ ಸಹ ಸಂಬಂಧಪಟ್ಟಂಗೆ ಅವ್ರ ಗುರುಗಳು ಹೇಳಿದ್ರು, ಅದ್ರ ಸಂಬಂಧಪಟ್ಟ ಬೆನ್ನೆಲುಬು ನಿಂತಾರೆ. ಮುಂದೆ ಗುರಿ ಇರಬೇಕು, ಅದು ರಕ್ಷಿತಾಗಿದೆ, ಹಿಂದೆ ಗುರುಗಳಿದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟಂಗೆ ಅದಕ್ಕೂ ಸಹ ಇವತ್ತೊಂದು ಸಂಬಂಧಪಟ್ಟ ಉದಯ ಸೌಹಾರ್ದ ಸಹಕಾರಿಯ ಎಲ್ಲ ಸರ್ವ ಸದಸ್ಯರ ಶುಭಕಾಮನೆಗಳು ನಿಮ್ಮ ಜೊತೆಗಿದೆ. ಖಂಡಿತವಾಗಿಯೂ ಸಹ ಸಂಬಂಧಪಟ್ಟಂಗೆ ಸ್ಪೋರ್ಟ್ಸ್ ಜೊತೆಗೂ ಸಹ ನೀವು ಸಂಬಂಧಪಟ್ಟ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಒಂದು ಹೆಸರನ್ನು ಪಡೆಯುವುದರ ಮೂಲಕವಾಗಿ ತಮ್ಮ ಅಭಿಲಾಷೆ ಏನಿದೆ ಅದನ್ನು ಈಡೇರುತ್ತೆ ಅಂತ ಹೇಳುವುದರ ಮೂಲಕವಾಗಿ ನಾವು ಈ ಸೌಹಾರ್ದ ಸಹಕಾರಿ ಸಂಬಂಧಪಟ್ಟ ಅನೇಕ ವರ್ಷಗಳು ಕಳೆದ 1.5 ದಶಕದಿಂದ ಸೌಹಾರ್ದ ಸಹಕಾರಿಯ ಬೇರೆ ಬೇರೆ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಸಮಾಜಮುಖಿ ಕಾರ್ಯಗಳಾಗಿರ್ಬೋದು, ಸಮಾಜದಲ್ಲಿ ಬೇರೆ ಬೇರೆ ಪ್ರಕೃತಿ ವಿಕೋಪಗಳಾದಂಥ ಸಂದರ್ಭದಲ್ಲೂ ಸಹ ಸ್ಪಂದಿಸಿದಂಥ ಸೌಹಾರ್ದ ಸಹಕಾರಿ ಉದಯ ಸೌಹಾರ್ದ ಸಹಕಾರಿ. ನಿಮ್ಗೆ ಗೊತ್ತಿರ್ಬೋದು, ಇನ್ನೊಂದು ಹೆಸರನ್ನು ಸಂಬಂಧಪಟ್ಟಂಗೆ ನಾವು ಹೇಳಿದ್ರು, ಯಾವುದು ಶಾಶ್ವತ ಅಂತ ಹೇಳಿದ್ರೆ ಅಂತಂದರೆ ಭೂಮಿ ತಾಯಿ ಶಾಶ್ವತ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ತಾಯಿಯನ್ನು ಎಷ್ಟು ಗೌರವದಿಂದ ಮಾಡ್ತೀವೋ, ಎಷ್ಟನ್ನು ಸಂರಕ್ಷಿಸಿದೆವೋ ಅದೇ ರೀತಿ ಭೂಮಿ ತಾಯಿಯನ್ನು ಸಹ ಸಂರಕ್ಷಣೆ ಮಾಡುವಂಥ ಈಗ ಅಗತ್ಯತೆ ಇದೆ. ಅದಕ್ಕಾಗಿ ಈ ವಿಶ್ವದಲ್ಲಿ ಎಲ್ಲವೂ ಸಹ ಸಂಬಂಧಪಟ್ಟಾಗ ಏನಾಗ್ತದೆ, ಈಗ ಸಂಬಂಧಪಟ್ಟಂಗೆ ನಮ್ಮದು ಈ ಗ್ಲೋಬಲೈಸೇಷನ್ ಈ ಥರದ್ದೆಲ್ಲ ಆಗಿರೋದ್ರಿಂದ ನಮ್ಮಲ್ಲಿರುವಂಥ ಸಂಬಂಧಪಟ್ಟಂಗೆ ಬೆಳೆಗಳಾಗಿರ್ಬೋದು, ಇಲ್ಲಿ ಬೆಳೀತಕ್ಕಂಥ ಸಂಬಂಧಪಟ್ಟಂಗೆ ಉತ್ಪನ್ನಗಳಾಗಿರ್ಬೋದು, ಇವೆಲ್ಲವೂ ಸಹ ಸಂಬಂಧಪಟ್ಟಂಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧಪಟ್ಟಾಗ ಹೋಗಿದ್ದೀವಿ ನಾವು. ಆದರೆ ತಳಮಟ್ಟದಲ್ಲೂ ಸಹ ಸಂಬಂಧಪಟ್ಟಂಗೆ ಗ್ರಾಸ್ ರೂಟ್ ಲೆವೆಲಲ್ಲೂ ಸಹ ಸಂಬಂಧಪಟ್ಟಂಗೆ ನಾವು ಯೋಚನೆ ಮಾಡೋಕ್ಕಂಥ ಅವಕಾಶ ಇದೆ. ಅದಕ್ಕಾಗಿ ಥಿಂಕ್ ಗ್ಲೋಬಲಿ ಅಂತಂತ ಹೇಳ್ತೀವಿ ನಾವು ಲೈವ್ ಲೋಕಲಿ, ನಾವು ಸಂಬಂಧಪಟ್ಟ ಲೋಕಲ್ ಆಗಿ ಏನಿದೆ ಅದನ್ನು ಯಾವುದೇ ಸ್ವದೇಶಿಯಾಗಿರುವಂಥದ್ದು ಯೋಚನೆಗಳು ಮಾಡಬೇಕು ಅಂತೇಳಿ ಕಳಪಟ್ಟು ತಿಳಿಸಿದ್ದಾರೆ. ನಾವು ರಾಸಾಯನಿಕ ಮುಕ್ತವಾದಂಥ ಆಹಾರಗಳ ಸೇವನೆ ಸಂಬಂಧಪಟ್ಟಾಗ ಮಾಡಬೇಕು. ಇನ್ನು ಹೆಚ್ಚೆಚ್ಚಿನಾಗಿ ಸಹಕಾರಿಯ ಸೇವೆಗಳನ್ನು ಬಳಸ್ಕೊಳ್ಬೇಕಂದ್ರೆ ನಾವೆಲ್ಲರೂ ಸಹ ಸದೃಢವಾಗಿರಬೇಕಾಗಿದೆ. ಈ ಥರ ಸೀನಿಯರ್ ಸಿಟಿಜನ್ಸನ್ನು ಗುರುತಿಸಿ ಈ ಸದಸ್ಯಗೆ ಸಕ್ರಿಯವಾಗಿರುವಂಥ ಸದಸ್ಯರನ್ನ ಹುಡುಕಾಡುವಂಥ ಒಂದು ಬೇರೆ ಸಂಸ್ಥೆಗಳಲ್ಲಿ ಏನಂತಾರೆ ಇದರ ಅಭಾವ ಕಂಡು ಬಂದಿದೆ. ಇಲ್ಲಿ ನೋಡಿದ್ರೆ 10 ಜನ ಸಾಲಾಗಿ ಸಂಬಂಧಪಟ್ಟ ನಿಂತಿದ್ರು. ಯಾಕೆ ಅಂತಂದರೆ ನಾವು ಯುವಕರನ್ನು ಮತ್ತೆ ಸಂಬಂಧಪಟ್ಟಾಗಿ ಹೆಚ್ಚೆಚ್ಚು ಈ ಸಹಕಾರಿ ಸಂಘಗಳಿಗೆ ತರಬೇಕು ಅನ್ನೋ ಕಾನ್ಸೆಪ್ಟನ್ನು ಮತ್ತು ವುಮೆನ್ಸನ್ನು ಹೆಚ್ಚಿಗೆ ತರಬೇಕು ಅನ್ನೋ ಕಾನ್ಸೆಪ್ಟನ್ನಿದೆ. ಅದಕ್ಕಾಗಿ ಸೀನಿಯರ್ ಸಿಟಿಜನ್ಸ್ಗೂ ಸಹ ಏನಾದರೂ ವಿಶೇಷತೆ ಯಾವ ರೀತಿ ಇವತ್ತಿನ ದಿವಸ ಕೊಟ್ಟು ಗೌರವ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಅವರು ಈ ಸಂಸ್ಥೆ ಜೊತೆಗೆ ಇನ್ನೂ ಹೆಚ್ಚಿನ ಒಂದು ವ್ಯವಹಾರಗಳನ್ನು ಮಾಡಲಿ ಅನ್ನೋದ್ರ ಮೂಲಕವಾಗಿ ಉದಯ ಸೌಹಾರ್ದ ಸಹಕಾರಿ ಒಂದು ಸಹಕಾರಿ ಸಂಘವಾಗಿ ಸೌಹಾರ್ದ ಸಹಕಾರಿಯಾಗಿ 29 ವರ್ಷಗಳ ನಂತರ 3ನೇ ದಶಕಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಅಂತ ಏನು ಕಾನ್ಸೆಪ್ಟ್ ಇದೆ ಅದನ್ನು ಅಕ್ಷರಶಃ ಸಂಬಂಧಪಟ್ಟಂಗೆ ಪಾಲನೆ ಮಾಡಿದಂಥ ಸಹಕಾರಿ ಸಂಘ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಸಹಕಾರಿ ಬಂಧುಗಳೇ, ಇವತ್ತು ಉದಯ ಸೌಹಾರ್ದ ಸಹಕಾರಿ ಸಂಘದ 29ನೇ ವಾರ್ಷಿಕ ಸಾಮಾನ್ಯ ಸಭೆ ನಡೀತಾ ಇದೆ. ಇವತ್ತಿನ ದಿವಸ ಉದಯ ಸೌಹಾರ್ದ ಸಹಕಾರಿ ಸಂಘ ತನ್ನ 29ನೇ ವಾರ್ಷಿಕ ಸಾಮಾನ್ಯ ಸಭೆಯ ಜೊತೆಗೆ ಅಲ್ಲಿರುವಂತಹ ಏನು ಸಮಾಜದ
ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಇವತ್ತಿನ ದಿವಸ ಒಂದು ಪ್ರಶಸ್ತಿ ಮಾಡಿ ಸನ್ಮಾನ ಮಾಡಿ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಇಲ್ಲಿರುವಂಥ ಸಕ್ರಿಯ ಸದಸ್ಯರಾಗಿರ್ಬೋದು, ಆಡಳಿತ ಮಂಡಳಿ ವರ್ಗದವರಾಗಿದ್ದರು ಮತ್ತು ಸಿಬ್ಬಂದಿ ವರ್ಗ, ಇವರು 3 ಜನರ ಒಂದು ಪರಿಶ್ರಮದ ಫಲವಾಗಿ ಇವತ್ತಿನ ದಿವಸ ಈ ಸೌಹಾರ್ದ ಸಹಕಾರಿ ಕ್ಷೇತ್ರ ಉದಯ ಸೌಹಾರ್ದ ಸಹಕಾರಿ ತನ್ನದೇ ಆದಂಥ ವಿಶೇಷತೆಯನ್ನು ಹೊಂದಿದೆ. ಇವತ್ತಿನ ದಿವಸ ಇಡೀ ಪೂರ್ತಿ ದಿವಸದ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಒಂದು ಪದ್ಮಶ್ರೀ ಪ್ರಶಸ್ತಿ ಅಂತಂದರೆ ಇಡೀ ರಾಷ್ಟ್ರದಲ್ಲಿ ವಿಶೇಷವಾದಂಥ ಸ್ಥಾನಮಾನ ಹೊಂದಿದಂಥ ಪ್ರಶಸ್ತಿ ಅದನ್ನು. ಆ ಪ್ರಶಸ್ತಿ ಹೊಂದಿದಂಥ ಶ್ರೀ ಸೋಮಣ್ಣವರನ್ನು, ಕೃಷಿಕ ಕ್ಷೇತ್ರದಲ್ಲಿ ಸಾವಯವ ಕೃಷಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ನಮ್ಮ ಕಾಳಪ್ಪ ಅವರನ್ನು ಮತ್ತು ಪ್ಯಾರಾ ಒಲಿಂಪಿಕ್ಸಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯಾಗಿದ್ದಂಥ ಸಹೋದರಿ ರಕ್ಷಿತಾ ಅವರನ್ನು ಇವತ್ತಿನ ದಿವಸ ಸನ್ಮಾನ ಮಾಡಿ ಅವರನ್ನು ಪ್ರೋತ್ಸಾಹಿಸುವಂಥ ಒಂದು ಕೆಲಸವನ್ನು ಉದಯ ಸೌಹಾರ್ದ ಸಹಕಾರಿ ಸಂಘ ಮಾಡಿದೆ. ಅದಕ್ಕೆ ಅವರ ಸಂಸ್ಥಾಪಕ ಅಧ್ಯಕ್ಷರಂಥ BS ಗುಂಡೂರಾವರಾಗಿರ್ಬೋದು, ಅವರ ಆಡಳಿತ ಮಂಡಳಿ ವರ್ಗದಾಗಿರ್ಬೋದು, ಸಿಬ್ಬಂದಿ ವರ್ಗದವರಾಗಿರ್ಬೋದು, ಸೌಹಾರ್ದ ಸಹಕಾರಿ ಕ್ಷೇತ್ರಕ್ಕೆ ಒಂದು ವಿಶೇಷ ಮೆರುಗನ್ನು ಕೊಟ್ಟಂಥ ಸಹಕಾರಿ ಸಂಘ. ಅದಕ್ಕಾಗಿ ಈ ಒಂದು ಕ್ರಿಯೆ ಅವ್ರ ಜೊತೆ ನಿರಂತರವಾಗಿ ಸಾಗಲಿ ಮತ್ತು ಆರ್ಥಿಕವಾಗಿ ಸಂಬಂಧಪಟ್ಟಾಗೇನು ಉದಯ ಸೌಹಾರ್ದ ಸಹಕಾರಿ ಇವತ್ತಿನ ದಿವಸ 100 ಕೋಟಿಗೂ ಅಧಿಕವಾಗಿ ಇರುವಂಥ ಒಂದು ಠೇವಣಿಗಳನ್ನು ಹೊಂದಿ 1,40,00,000 ಲಾಭವನ್ನು ಗಳಿಸಿದೆ. ಸದಸ್ಯರಿಗೆ ಉತ್ತಮವಾದಂಥ ಡಿವಿಡೆಂಟ್ ಕೊಡುವುದರ ಮೂಲಕವಾಗಿ ಆರ್ಥಿಕವಾಗಿ ಸಹ ಸದೃಢವಾಗಿ ಕಾರ್ಯನಿರ್ವಹಿಸುವಂಥ ಕೆಲಸ ಮಾಡ್ತಾ ಇದೆ. ಅದು ಒಂದು ಆರ್ಥಿಕ ಶಿಸ್ತನ್ನು ಹೊಂದುವುದರ ಮೂಲಕವಾಗಿ ಇನ್ನು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತೇಳಿ ಇವತ್ತಿನ ದಿವಸ ಇಡೀ ರಾಜ್ಯದ ಸಹಕಾರಿಗಳ ಪರವಾಗಿ ಮತ್ತು ಸಂಯುಕ್ತ ಸಹಕಾರಿ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಜೈ ಹಿಂದ್. ವೇದಿಕೆಯ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ವಿಶೇಷ ಆಹ್ವಾನಿತರು, ವಿಶೇಷ ಗಣ್ಯಮಾನ್ಯರಿಗೆ ಸನ್ಮಾನವನ್ನು ನೋಡಿದ್ರಿ. ಹಾಗೆ ಹಿರಿಯ ನಾಗರಿಕರಿಗೆ, ಹಿರಿಯ ಸದಸ್ಯರಿಗೆ ಉದಯ ಸೌಹಾರ್ದ ಸಹಕಾರ ಸಂಘದ ವತಿಯಿಂದ ಒಂದು ಆತ್ಮೀಯವಾದಂತಹ ಒಂದು ಗೌರವ ಸನ್ಮಾನವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಕಾರ್ಯಕ್ರಮವನ್ನು ನೀವು ನೋಡಿದ್ರಲ್ಲ. ಸೊ ಇದು ಇಂದಿನ ವಿಶೇಷ ಉದಯ ಸೌಹಾರ್ದ ಸಹಕಾರಿ ಸಂಘದ 29ನೇ ಸರ್ವ ಸದಸ್ಯರ ಸಭೆ. ನೋಡ್ತಾ ಇರಿ ಸಹಕಾರಿ ಟಿವಿ, ಮೊದಲು ಮಾನವನಾಗು. ನಮಸ್ಕಾರ.